ಅದು ಋಷಿಕೇಶದಿಂದ ಒಂದು 15 ಮೈಲಿ ಎತ್ತರದಲ್ಲಿ ಇದೆ. ವಶಿಷ್ಠ ಗುಹಾಕ್ಕೆ ಈಗ ಹೋದ್ರೂ ಅಲ್ಲಿ ಸುತ್ತಮುತ್ತ ದೊಡ್ಡ ಕಾಡಿದೆ, ಯಾವ ಜನವಸತಿ ಇಲ್ಲ. ಬದ್ರಿಕೇದಾರ್ ಹೋಗುವ ರೋಡ್ ಇದೆಯಲ್ಲ, ಆ ರೋಡಿಂದ ಸ್ವಲ್ಪ ಕೆಳಗೆ ಇಳಿದು ನದಿ ಕಡೆ ಕೆಳಗೆ ಹೋಗ್ಬೇಕು. ಅಲ್ಲಿ ಆ ಗುಡಿಯಲ್ಲಿ ಹತ್ತುವರೆಗೂ ಭಯಂಕರ ಕತ್ತಲು ಇರುತ್ತೆ. ಆ ಸ್ಥಳ ವಶಿಷ್ಠ ಗುಹಾ ಈಗಲೂ ಅಲ್ಲಿದೆ. ಸ್ವಾಮಿ ಆತ್ಮಾನಂದರು ತಪಸ್ಸಿಗೆ ಅಂತ ವಶಿಷ್ಠ ಗುಹಾಕ್ಕೆ ಹೋಗಿರ್ತಾರೆ. ಅಲ್ಲಿ ಹೋದಾಗ ಇವರು ಗಮನಿಸ್ತಾರೆ, ಅವರು ತಪಸ್ಸು ಮಾಡಲಿಕ್ಕೆ ಅಂತ ಅಲ್ಲಿಗೆ ಬಂದಿದ್ದಾರೆ. ಆದರೆ ಅವರಿಗೆ ತಪಸ್ಸು ಮಾಡಲಿಕ್ಕೆ ಭಯ ಆಗ್ತಾ ಇದೆ. ಯಾಕೆ ಭಯ ಅಂದರೆ ಅಲ್ಲಿ ಹಲವು ಹೊತ್ತಿನಲ್ಲೇ, ಅದು ಆವತ್ತಿನ ದಿನಗಳಲ್ಲಿ ದೊಡ್ಡ ಕಾಡು, ಜನವಸತಿ ಇಲ್ಲ, ಕ್ರೂರ ಮೃಗಗಳ ಕಿರುಚುವ ಶಬ್ದ ಎಲ್ಲ ಕೇಳಿಸ್ತಿದ್ದಂತೆ. ಆ ಶಬ್ದಕ್ಕೆ ಇವರಿಗೆ ತಪಸ್ಸು ಮಾಡಲಿಕ್ಕೆ, ಧ್ಯಾನ